ಹಲೋ ಎವ್ರಿವನ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಹಾಗೂ ನಿಮ್ಮ ಸ್ಟಡಿ ಕೂಡ ಅಷ್ಟೇ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತು ನಾವು ಮೊಘಲ್ ಸಾಮ್ರಾಜ್ಯದ ಅವನತಿಯ ಬಗ್ಗೆ ನೋಡೋಣ. ಮೊಘಲ್ ಸಾಮ್ರಾಜ್ಯದ ಒಂದು ಅಂತ್ಯ ಯಾವ ರೀತಿಯಾಗಿ ನಡೆಯಿತು, ಹಾಗೂ ಇವರ ಈ ಒಂದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಯಾವೆಲ್ಲ ಕಾರಣಗಳಿದ್ವು, ಹಾಗೂ ಯಾರೆಲ್ಲ ಕಾರಣಗಳು ಇದ್ವು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿಂದ ನಾವು ಮಾಡರ್ನ್ ಹಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಮೊಘಲ್ ಸಾಮ್ರಾಜ್ಯದ ಅವನತಿ ನಂತರವೇ ಮಾಡರ್ನ್ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಹಾಗಾದರೆ ಇದಕ್ಕಿಂತ ಮುಂಚೆ ಧರ್ಮಗಳ ಉದಯದ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ನಾನು, ಧರ್ಮಗಳ ಉದಯ ಬಗ್ಗೆ. ಸೊ ಯಾವೆಲ್ಲ ಧರ್ಮಗಳು ಎಲ್ಲಿ ಹುಟ್ಕೊಂಡಿದ್ವು, ಅವುಗಳ ಇಂಪಾರ್ಟೆನ್ಸನ್ನು ಕೂಡ ಅದರಲ್ಲಿ ಹೇಳಿದ್ದೆ. ಹಾಗೂ ಆ ಧರ್ಮದ ಈ ಮುಸ್ಲಿಂ ಧರ್ಮ ಆಗಿರ್ಬೋದು ಫಾರ್ ಎಕ್ಸಾಂಪಲ್, ಮತ್ತು ಕ್ರಿಶ್ಚಿಯನ್ ಧರ್ಮ, ಮತ್ತು ಈ ಮಂಗೋಲಿಯಾಗಳು ಬರ್ತಾರೆ. ಸೊ ಅವರವರ ಕೊಡುಗೆಗಳು ಯಾವುವು ಅನ್ನೋದು ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗಾದರೆ ಮಂಗೋಲಿಯಾ ಅಂತ, ಓಕೆ, ಮಂಗೋಲಿಯಾ ಅನ್ನುವಂಥದ್ದು ಈ ರಷ್ಯಾ ಏನು ಹೇಳ್ತಾವಲ್ಲ, ರಷ್ಯಾ ದೇಶ ಅಂತ ಅಂದ್ಕೊಳ್ಳಿ ಮೇಲ್ಗಡೆಗೆ. ಆಮೇಲೆ ಇದು ರಷ್ಯಾ ದೇಶ ಕೆಳಗಡೆ ಬರುವಂಥದ್ದೇ, ಅಂದರೆ ಸೌತಲ್ಲಿ ರಷ್ಯಾ ದೇಶದ ನಂತರ ಬರುವಂಥದ್ದೇ ಯಾವುದು, ಮಂಗೋಲಿಯಾ ಅನ್ನುವಂಥ ಒಂದು ದೇಶ. ಓಕೆ, ಮಂಗೋಲಿಯಾ ಅಂತ ರಷ್ಯಾ ದೇಶಗಳಿಗೆ ಬರುವಂಥದ್ದು ಮಂಗೋಲಿಯಾ. ಸೊ ಇದರ ಮಂಗೋಲಿಯಾ ಸೌತಿಗೆ ಬರುವಂಥದ್ದು ಯಾವುದು, ಚೈನಾ ದೇಶ. ಓಕೆ, ಚೈನಾ ಆದಮೇಲೆ ಮಂಗೋಲಿಯಾ ಬರುತ್ತೆ, ಆದಮೇಲೆ ಯಾವುದು, ರಷ್ಯಾ, ಓಕೆ, ರೂಸ್ ಅಂತ ಹೇಳ್ತೇವಲ್ಲ ಆ ಕಂಟ್ರಿ ಬರುತ್ತೆ. ಸೊ ಈ ಒಂದು ದೇಶದ ಒಂದು ಹೆಸರು ಅಥವಾ ಅಂದರೆ ಏನು ಅಂದರೆ ಈ ಮಂಗೋಲಿಯಾ ದೇಶದ ಒಂದು ಎಸ್ಟಾಬ್ಲಿಷ್ ಮಾಡಿದವನು ಯಾರು, ಚೆಂಗಿಸ್ ಖಾನ್. ಒಂದು ಏನು ಹೇಳ್ತಾರೆ, ಅಲೆಮಾರಿ ಜನಾಂಗದವನು ಚೆಂಗಿಸ್ ಖಾನ್ ಆಗಿದ್ದ. ಸೊ ಈ ಚೆಂಗಿಸ್ ಖಾನದ ಮೊಮ್ಮಗ ಯಾರು, ಕುಬ್ಲೆ ಖಾನ್ ಆಗಿದ್ದ. ಓಕೆ, ಆ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ಕುಬ್ಲೆ ಖಾನ್ ಏನಾಗ್ತಾನೆ, ಕುಬ್ಲೆ ಖಾನ್ ಈ ಚೆಂಗಿಸ್ ಖಾನನ ಮೊಮ್ಮಗ. ಸೊ ಈ ಕುಬ್ಲೆ ಖಾನ ಏನು ಒಂದು ಸಾಮ್ರಾಜ್ಯದ ಅವನತಿಯ ನಂತರ, ಕುಬ್ಲೆ ಖಾನಿನಿಂದ ನಂತರ ಬರುವನೇ ತೈಮೂರ್. ಓಕೆ, ತೈಮೂರ್ ಬರ್ತಾನೆ ನಮ್ಮ ದೇಶಕ್ಕೆ. ತೈಮೂರಿನ ಒಂದು ಪರಿಚಯ ಆಗತ್ತೆ, ಅಂದರೆ ತೈಮೂರ್ ನಮ್ಮ ದೇಶಕ್ಕೆ ಬರುವನು. ಓಕೆ, ಕುಬ್ಲೆ ಖಾನ್ ಅಂತೂ ಈ ಚೀನಾ ದೇಶದಲ್ಲಿ ಬರ್ತಾನೆ. ಆನಂತರ ಇವನು ಚೈನಾ ದೇಶದ ಒಂದು ಸಂಸ್ಕೃತಿಯ ಪ್ರಭಾವ ಅವರ ಮೇಲೆ ಬಿದ್ದು ಏನಾಗ್ತಂದ್ರೆ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆಗ್ತಾನೆ ಕುಬ್ಲೆ ಖಾನ್. ಆನಂತರ ಇವನ ಸಾಮ್ರಾಜ್ಯದ ಅವನತಿ ನಂತರ ಬರುವನೇ ತೈಮೂರ್. ಓಕೆ, ತೈಮೂರ ನಂತರ ಬರುವನು ಬಾಬರ್ ಅಂತ, ಬಾಬರ್. ಓಕೆ, ಬಾಬರ್. ಸೊ ಈ ಬಾಬರ್ನೇ ಇವನ ಒಂದು ವಂಶಕ್ಕೆ ಸೇರಿದವನು, ತೈಮೂರಿನ ವಂಶಕ್ಕೆ ಸೇರಿದವನು ಬಾಬರ್. ಸೊ ಬಾಬರಿಂದಾನೇ ನಮ್ಮ ದೇಶದಲ್ಲಿ ಏನಾಗುತ್ತೆ, ಭಾರತ ದೇಶದಲ್ಲಿ ಮೊಘಲ್ ಸಾಮ್ರಾಜ್ಯದ ಒಂದು ಸ್ಥಾಪನೆ ಆಗುತ್ತೆ ಬಾಬರಿಂದಾನೆ. ಓಕೆ, ಬಾಬರ್ ಮೊದಲನೇದಾಗಿ ನಮ್ಮ ದೇಶದಲ್ಲಿ ಮೊಘಲ್ ಅಂತ ಒಂದು ಏನು ಇದು ವಂಶದ ಒಂದು ಏನು ಹೇಳ್ತಾರೆ ಇದು ಕೊಟ್ಟಿದ್ದವನೇ ಬಾಬರ್ ಅಂತ. ಓಕೆ, ಮೊಘಲ್ ಸಾಮ್ರಾಜ್ಯನ ಮೊದಲನೇದಾಗಿ ಸ್ಥಾಪನೆ ಮಾಡಿಸಿದವನೇ ಬಾಬರ್ ಅಂತ ಹೇಳಲಾಗುತ್ತೆ. ಮೊದಲನೇ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಬಾಬರ್. ಓಕೆ, ಸೊ ಹಾಗಾದರೆ ಈ ವಿಡಿಯೋದಲ್ಲಿ ನೋಡೋದನ್ನು ಮೊದಲನೇದಾಗಿ ಈ ವಂಶ ಅಂದರೆ ಈ ಮೊಘಲ್ ಸಾಮ್ರಾಜ್ಯ ನಮ್ಮ ಭಾರತದ ಇತಿಹಾಸದಲ್ಲಿ 16ನೇ ಶತಮಾನದ ಪ್ರಾರಂಭದಲ್ಲಿ ಇದು ಹುಟ್ಟುಕೊಳ್ತದೆ. ಆ ನಂತರ 18ನೇ ಶತಮಾನದಲ್ಲಿ ಇದೇನಾಗುತ್ತೆ, ಇದರ ಅವನತಿ ಅಥವಾ ಇದರ ಸಾಮ್ರಾಜ್ಯ ಕುಸಿಯಲು ಪ್ರಾರಂಭ ಆಗುತ್ತೆ 18ನೇ ಶತಮಾನದಲ್ಲಿ. ಯಾಕಂದರೆ ಮುಂದೆ ಬರುವಂತಹ ಏನು ರಾಜ್ಯಗಳಿದ್ದು ಅಥವಾ ಔರಂಗಜೇಬದ ನಂತರ ಬರುವಂತಹ ದೊರೆಗಳೇನಿದ್ರು ಅಷ್ಟು ಸಮರ್ಥರಾಗಿರಲಿಲ್ಲ ಇವರು ಆಡಳಿತದಲ್ಲಿ. ಇವರು ಆಡಳಿತದಲ್ಲಿ ಅಸಮರ್ಥರಾಗಿದ್ದ ಕಾರಣಕ್ಕಾಗಿ ಇವರ ಒಂದು ಸಾಮ್ರಾಜ್ಯ ಇದೆ, ಇದು ಕುಸಿಯಲು ಪ್ರಾರಂಭವಾಗುತ್ತೆ. ಓಕೆ, ಇವು ಕುಸಿಯಲು ಪ್ರಾರಂಭವಾಗುತ್ತೆ. ಆ ನಂತರ 19ನೇ ಶತಮಾನದಲ್ಲಿ ಇದು ಸಂಪೂರ್ಣವಾಗಿ ಕೊನೆಗೊಳ್ತದೆ. 19ನೇ ಶತಮಾನದಲ್ಲಿ ಇದು ಸಂಪೂರ್ಣವಾಗಿ ಕೊನೆಗೊಳ್ತದೆ ಮೊಘಲ್ ಸಾಮ್ರಾಜ್ಯ. ಓಕೆ, ಸೊ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಅವನತಿಯ ಕಾರಣಗಳು ಹಾಗೂ ಅವರು ಯಾವೆಲ್ಲ ಕಾರಣಗಳಿದ್ವು ಅದನ್ನು ನೋಡೋಣ. ಸೊ ಇನ್ನೊಂದು ವಿಷಯ ಏನಂದರೆ, ಇವತ್ತು ಒಂದು ಆಡಳಿತ ಮತ್ತು ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪಕ್ಕಾಗಿ ಅತಿ ಹೆಚ್ಚು ಹೆಸರುವಾಸಿಯಾದಂಥವರು ಮೊಘಲರು. ಅವರ ಆಡಳಿತ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪಕ್ಕಾಗಿ ಅತಿ ಹೆಚ್ಚು ಹೆಸರುವಾಸಿಯಾದಂಥವರೇ ಮೊಘಲರು. ಓಕೆ, ಸೊ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಮೊದಲನೇದಾಗಿ ಹೇಳೋದಾದರೆ ದುರ್ಬಲ ಉತ್ತರಾಧಿಕಾರಿಗಳು ಇದ್ರು. ಏನು, ಮೊಘಲ್ ಸಾಮ್ರಾಜ್ಯದಲ್ಲಿ ಮೊದಲನೇದಾಗಿ ದುರ್ಬಲ ಉತ್ತರಾಧಿಕಾರಿಗಳು. ಸೊ ಆಡಳಿತದಲ್ಲಿ ಅಸಮರ್ಥರಾಗಿದ್ದರು. ಔರಂಗಜೇಬನ ನಂತರ ಮೊಘಲ ಸಾಮ್ರಾಜ್ಯದ ಅನೇಕ ಏನು ಅಧಿಕಾರಿಗಳಿದ್ರು, ಅವರೆಲ್ಲ ಈ ಆಡಳಿತದಲ್ಲಿ ಅಸಮರ್ಥರಾಗಿದ್ದರು. ಹಾಗೂ ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಹೆಚ್ಚು ತುಂಬಿಕೊಂಡಿತ್ತು. ಓಕೆ, ಸೊ ಈ ಕಾರಣದಿಂದಾಗಿ ಸಾಮ್ರಾಜ್ಯದಲ್ಲಿ
ಸಾಮ್ರಾಜ್ಯ ದುರ್ಬಲಗೊಳ್ತಾ ಹೋಗುತ್ತೆ ಮತ್ತು ಮುಂದೆ ಅವರ ನಿಯಂತ್ರಣ ತಪ್ತಾ ಹೋಗುತ್ತೆ, ಅವ್ರ ಕೈಯಿಂದ ಈ ಸಾಮ್ರಾಜ್ಯದ ನಿಯಂತ್ರಣ ತಪ್ತಾ ಹೋಗುತ್ತೆ. ಉತ್ತರಾಧಿಕಾರದ ಸಮಸ್ಯೆಗಳು ಮತ್ತು ಅಂತಹ ಕಲಹಗಳನ್ನು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಮತ್ತೊಂದು ಪ್ರಮುಖ ಕಾರಣವಾಗಿದೆ. ಔರಂಗಜೇಬ ತನ್ನ ಸ್ವಂತ ಮಕ್ಕಳನ್ನು ವಿರುದ್ಧವಾಗಿ ತಿರುಗಿಸಿದನು. ಇದರಿಂದ ಅವನ ಸಾಮ್ರಾಜ್ಯವು ದುರ್ಬಲಗೊಂಡಿತು ಮತ್ತು ದುರ್ಬಲವಾಯಿತು. ಸೊ ಮುಂದೆ ಬರುವಂತಹ ಒಂದು ಸಮಸ್ಯೆಗಳಾವಂದರೆ ಉತ್ತರಾಧಿಕಾರಿಗಳ ಸಮಸ್ಯೆ, ಅಂತಃಕಲ ಒಂದು ಸಮಸ್ಯೆಯಾಗಿತ್ತು. ಅಂತಃಕಲ ಅಂದರೆ ಅವರವರಲ್ಲೇ ಹೆಚ್ಚು ಯುದ್ಧಗಳು ಆಗಲಿಕ್ಕೆ ಪ್ರಾರಂಭವಾಗತ್ತೆ. ಇದೊಂದು ಸಮಸ್ಯೆ ಇತ್ತು ಅವರಲ್ಲಿ. ಮತ್ತು ಏನು ಮಾಡ್ತಾರೆ, ಮತ್ತೊಂದು ದೊಡ್ಡ ಒಂದು ಸಮಸ್ಯೆ ಏನಂದರೆ ಇವನು ಔರಂಗಜೇಬ ತನ್ನ ಮಕ್ಕಳಿಗೆ ವಿರುದ್ಧ ಮಾಡ್ಕೊಳ್ತಾನೆ. ಓಕೆ, ತನ್ನ ಮಕ್ಕಳಿಗೆ ವಿರುದ್ಧ ಮಾಡ್ಕೊಂಡಿರ್ತಾನೆ. ಸೊ ಇದೊಂದು ಸಮಸ್ಯೆ ಆಗತ್ತೆ ಈ ಒಂದು ದುರ್ಬಲಗೊಳ್ಳಲಿಕ್ಕೆ. ಓಕೆ, ಈ ಸಾಮ್ರಾಜ್ಯ ದುರ್ಬಲಗೊಳ್ಳಲಿಕ್ಕೆ ಇದೊಂದು ಕಾರಣ ಆಗುತ್ತೆ. ಆನಂತರ ಇದರಿಂದಾಗಿ ಈ ಸಾಮ್ರಾಜ್ಯ ಏನಾಗುತ್ತೆ, ತೀರಾ ಒಂದು ಡೌನಿಗೆ ಹೋಗುತ್ತೆ. ಯಾಕಂದರೆ ಯಾರ ಒಂದು ನಿಯಂತ್ರಣದಲ್ಲಿ ಇರಲಿಕ್ಕೆ ಇಷ್ಟಪಡಲ್ಲ. ಇವರೆಲ್ಲ ಸ್ವತಂತ್ರ ಆಗಲಿಕ್ಕೆ ಇಷ್ಟಪಡ್ತಾರೆ ಮತ್ತು ಸುಖಭೋಗದಲ್ಲಿ ವಾಸಿಸುವಂತಹ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಯುದ್ಧದಲ್ಲಿ ಕೆಲವೊಬ್ರು ಹೇಳ್ತಾರೆ ಏನಂದರೆ, ಯುದ್ಧಕ್ಕೆ ಹೋಗಬೇಕಾದ್ರೂ ಕೂಡ ಇವರು ತಮ್ಮ ಜೊತೆಗೆ ಎಲ್ಲದ ಥರದ ಸುಖಭೋಗದ ವಸ್ತುಗಳನ್ನು ತಗೊಂಡು ಹೋಗ್ತಿದ್ರಂತೆ. ಈ ರಾಜರು ಮುಂದೆ ಅಂದರೆ ಔರಂಗಜೇಬನ ನಂತರ ಬಂದ ಅವರ ಮಕ್ಕಳು, ಓಕೆ, ಅವರ ಒಂದು ದೊರೆಗಳು, ಮುಂದೆ ಬರುವಂಥ ದೊರೆಗಳು ಯುದ್ಧಕ್ಕೆ ಹೋದರೂ ಕೂಡ ಅವರದಕ್ಕೆ ಏನು ಬೇಕು, ಎಲ್ಲ ಸುಖಭೋಗದ ವಸ್ತು ಬೇಕು. ಓಕೆ, ಆ ವಸ್ತುಗಳನ್ನು ತಮ್ಮ ಜೊತೆಗೆ ತಗೊಂಡು ಹೋಗ್ತಿದ್ರಂತೆ. ಮತ್ತು ಏನು ಪಟ್ಟಾಭಿಷೇಕ ಕೂತ್ಕೊಂಡಿರ್ತಾರಲ್ವ, ಪಟ್ಟಾಭಿಷೇಕ ಯಾವ ಥರ ನಡೀತದೆ ಆ ಒಂದು ಡ್ರೆಸ್ಸಿಂಗ್ ಅವ್ರದ್ದು, ಅಂದರೆ ಆ ಥರದ ವಸ್ತ್ರಾಭರಣಗಳನ್ನು ಅವರು ಮೈಮೇಲೆಲ್ಲ ಹಾಕ್ಕೊಂಡು, ಅಂದರೆ ಮೈಮೇಲೆಲ್ಲ ಉಡ್ಕೊಂಡು ಅವರೇ ಯುದ್ಧಕ್ಕೆ ಹೋಗ್ತಿದ್ರಂತೆ. ಅಷ್ಟೊಂದು ಸುಖಭೋಗದಲ್ಲಿ ಅವರು ವಾಸಿಸ್ತಾ ಇದ್ರು. ಸೊ ಇದೊಂದು ಕಾರಣವಾಗತ್ತೆ ಇವರಲ್ಲಿ, ಮುಂದೆ ಬರುವಂಥ ದೊರೆಗಳಲ್ಲಿ ಇದೊಂದು ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಸೊ ಓಕೆ, ಸೊ ನೆಕ್ಸ್ಟ್ ನೋಡಿದರೆ ಆರ್ಥಿಕ ಬಿಕ್ಕಟ್ಟು. ಸೊ ಇದರಿಂದಾಗಿ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ಇದ್ದಂಥ ಅವ್ರ ದೊರೆಗಳು ಏನಾಗ್ತಾರೆ ಅಂದರೆ ಹೆಚ್ಚು ಸುಖಭೋಗದಿಂದ ಅವರು ಜೀವಿಸ್ತಾ ಇರ್ತಾರೆ ಆ ಒಂದು ಸಾಮ್ರಾಜ್ಯದಲ್ಲಿ. ಮುಂದೆ ಆಡಳಿತವನ್ನು ಸಮರ್ಥವಾಗಿ ನಡೆಸ್ಕೊಳ್ಳಿಕ್ಕೆ ಅವರಿಗೆ ಕೈಯಿಂದ ಸಾಧ್ಯವಾಗೋದಿಲ್ಲ. ಇದರಿಂದಾಗಿ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಆನಂತರ ಖಜಾನೆ ಬರಿದಾಗುವಿಕೆ, ಅಥವಾ ಇದರಿಂದ ಆರ್ಥಿಕ ಬಿಕ್ಕಟ್ಟು ಅಂದರೆ ಖಜಾನೆ ಏನು ಖಾಲಿ ಆಗ್ತಾ ಹೋಗುತ್ತೆ. ಸೊ ಕುತ್ಕೊಂಡು ತಿಂದರೆ ಏನಾಗುತ್ತೆ, ಸೊ ಎಷ್ಟು ಕೋಟಿಗಟ್ಟಲೆ ಇದ್ದರೂ ಕುತ್ಕೊಂಡು ತಿಂದರೆ ಖಜಾನೆ ಏನಾಗುತ್ತೆ, ಕುಸಿತಾ ಹೋಗುತ್ತೆ. ಯಾಕಂದರೆ ಅದು ಹೆಚ್ಚು ಮಾಡ್ತಾ ಹೋಗ್ಬೇಕಂದ್ರೆ ದುಡಿಬೇಕು ಮತ್ತು ಕೆಲಸ ಮಾಡಬೇಕು. ಸೊ ಏನು ಸೈನಿಕ ಏನು ನಿಯಂತ್ರಣ ಇತ್ತು, ಅಥವಾ ಒಂದು ಮಾರ್ಕೆಟ್ ಆಗಿರ್ಬೋದು, ಎಲ್ಲವನ್ನು ನಾವು ನಿಯಂತ್ರಣ ಮಾಡಿದರೆ ತಾನೇ ಮುಂದೆ ಖಜಾನೆ ಉತ್ಪನ್ನ ಹೆಚ್ಚಾಗೋದು, ಪ್ರೊಡಕ್ಟಿವಿಟಿ ಹೆಚ್ಚಾಗ್ತಾ ಹೋಗಬೇಕು ದಿನನಿತ್ಯ. ಇಲ್ಲಿ ಏನಾಗುತ್ತೆ ಅಂದರೆ ಮುಂದೆ ಬರುವಂಥ ದೊರೆಗಳು, ಸೊ ನಾನಿಲ್ಲ ಅಂತರ ಯುದ್ಧಗಳಲ್ಲೇ ಅಥವಾ ಅಂಥ ಕಲಗಳಲ್ಲೇ ಹೆಚ್ಚು ದಿನಗಳನ್ನು ಕಳೀತಾರೆ. ಆಮೇಲೆ ಏನು ಸಂಪತ್ತೇನಿತ್ತು, ಸಂಪತ್ತು ಖಾಲಿ ಆಗ್ತಾ ಹೋಗುತ್ತೆ. ಸೊ ಅನೇಕ ಯುದ್ಧಗಳು ಮತ್ತು ದುಬಾರಿ ಯೋಜನೆಗಳಿಂದಾಗಿ ಮೊಘಲ್ ಸಾಮ್ರಾಜ್ಯದ ಖಜಾನೆ ಬರಿದಾಗಿತ್ತು. ಇದರ ಪರಿಣಾಮವಾಗಿ ಸಾಮ್ರಾಜ್ಯವು ತನ್ನ ಸೇನೆಯನ್ನು ನಿರ್ವಹಿಸಲು ಮತ್ತು ಅದರ ಜನರಿಗೆ ಸೇವೆ ಸಲ್ಲಿಸಲು ಸಾಧ್ಯವಾಗಲಿಲ್ಲ. ಸೊ ಆ ಸಾಮ್ರಾಜ್ಯವನ್ನು ಸೇನೆಯನ್ನು ನಿರ್ವಹಿಸಲು ಕೂಡ ಸಾಧ್ಯವಾಗ್ತಿರ್ಲಿಲ್ವಂತೆ. ಓಕೆ, ಈ ಥರ ಅವರದ್ದು ಒಂದು ಸಾಮ್ರಾಜ್ಯ ಏನು ಖಾಲಿ ಆಗ್ತಾ ಹೋಗುತ್ತೆ. ಸಾಮ್ರಾಜ್ಯದ ಒಂದು ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದಾದ ನಂತರ ಆರ್ಥಿಕ ಅಥವಾ ಕೃಷಿ ಅಥವಾ ವ್ಯಾಪಾರದ ಅವನತಿ ಕೂಡ ಆಗಿಬಿಡುತ್ತೆ. ಓಕೆ, ಕೃಷಿ ಅಥವಾ ವ್ಯಾಪಾರದ ಅವನತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಕೃಷಿ ಮತ್ತು ವ್ಯಾಪಾರವು ಕುಸಿಯಲು ಪ್ರಾರಂಭ ಆಗುತ್ತೆ. ಓಕೆ, ಯಾರಾದರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂದರೆ ಏನಾಗುತ್ತೆ, ಎಲ್ಲನೂ ಖಾಲಿ ಯಾರು ಬೇಕಾದ್ರೂ ಏನಾರು ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಆ ಥರ ಆಗಿಬಿಡ್ತು ಇವ್ರ ಸಾಮ್ರಾಜ್ಯದಲ್ಲಿ ಆನಂತರ. ಸೊ ಇದು ಸಾಮ್ರಾಜ್ಯದ ಆದಾಯದ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಸಾಮ್ರಾಜ್ಯದ ಏನು ಆದಾಯ ಇತ್ತು ಅದರ ಮೇಲೆ ಹೆಚ್ಚು ಪರಿಣಾಮ ಬೀಳ್ತದೆ. ಹಾಗಾಗಿ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಯುದ್ಧಗಳು. ಓಕೆ, ಯುದ್ಧಗಳು ಮತ್ತು ಏನಿತ್ತು ಅಸ್ಥಿರತೆ. ಇದಕ್ಕೆ ಮುಖ್ಯ ಕಾರಣ ಯುದ್ಧ ಮತ್ತು ಅಸ್ಥಿರತೆ ಆಗತ್ತೆ. ಆರ್ಥಿಕ ಆದಾಯ ಅಥವಾ ಕೃಷಿ ಮತ್ತು ವ್ಯಾಪಾರದ ಅವನತಿ ಹೊಂದ್ಕೊಳ್ಳಿಕ್ಕೆ ಮುಖ್ಯವಾದದ್ದೇನು ಯುದ್ಧ ಮತ್ತು ಅಸ್ಥಿರತೆ. ಇವರು ಸ್ಥಿರತೆಯೇ ಇರಲಿಲ್ಲ. ಅಲ್ಲಿದ್ದಂಥ ದೊರೆಗಳು ಅಸ್ಥಿರತೆ ಅಥವಾ ಅಸಮರ್ಥರಾಗಿದ್ದರು ಮುಖ್ಯವಾಗಿ ಹೇಳೋದಾದರೆ. ಸೊ ಹಾಗಾಗಿ ಇವರಲ್ಲಿ ಏನು ಕೃಷಿ ಮತ್ತು ವ್ಯಾಪಾರ ಕೂಡ ಹೆಚ್ಚು ಕುಸಿತಾ ಹೋಗುತ್ತೆ. ಓಕೆ, ಸೊ ಆದ ನಂತರ ಶ್ರೀಮಂತ ಪ್ರದೇಶ ಆ ಸಮಯದಲ್ಲಿ ಬಂಗಾಳದ ಒಂದು ಪ್ರದೇಶ ಏನಿತ್ತು, ಬಂಗಾಳದ ಪ್ರದೇಶ ಅತಿ ಹೆಚ್ಚು ಶ್ರೀಮಂತವಾದಂಥ ಪ್ರದೇಶವಾಗಿತ್ತು. ಬಂಗಾಳದ ಪ್ರದೇಶ ಏನಿತ್ತು ಅತಿ ಹೆಚ್ಚು ಶ್ರೀಮಂತವಾಗಿತ್ತು ಆ ಸಮಯದಲ್ಲಿ. ಈ ಪ್ರದೇಶವು ಕೂಡ
ಇವ್ರ ಕೈಯಿಂದ ತಪ್ಪಿ ಹೋಗುತ್ತೆ. ಸೊ ಇವೆಲ್ಲ ಸಿಚುವೇಶನಿಂದ ಸೊ ಆ ಸಮಯದಲ್ಲಿ ಅಂದರೆ 18ನೇ ಶತಮಾನದಲ್ಲಿ ಬಂಗಾಳ ಏನು ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ಇವೆಲ್ಲ ಸೇರಿ ಬಂಗಾಳ ಅಂತ ಹೇಳ್ತಿದ್ರು ಆ ಸಮಯದಲ್ಲಿ. ಇದು ಅದರ ಆರ್ಥಿಕತೆಯನ್ನು ಗಮನಾರ್ಹ ಹೊಡೆತವನ್ನು ನೀಡಿತು. ಸೊ ಇವರ ಒಂದು ಆರ್ಥಿಕತೆಗೆ ಈ ಒಂದು ಶ್ರೀಮಂತ ಕ್ಷೇತ್ರ ಇತ್ತು, ಪ್ರದೇಶ ಇತ್ತು, ಇವ್ರ ಕೈಯಿಂದ ತಪ್ಪು ಹೋಗುತ್ತೆ. ಇದು ಒಂದು ಇದಕ್ಕೆ ಪೆಟ್ಟು ಬೀಳ್ತು. ಓಕೆ, ಸೊ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳೋಣ. ಏನಂತಂದರೆ ಓಕೆ ನೋಡೋಣ ರಿವೈಸ್ ಏನಂದರೆ, ಒಂದೇನೆಂದರೆ ಇವರ ಒಂದು ಖಜಾನೆ ಖಾಲಿ ಆಗ್ತಾ ಹೋಗುತ್ತೆ. ಯಾಕಂದರೆ ಖಜಾನೆ ಏನು ದುಬಾರಿ ಯೋಜನೆಗಳನ್ನು ಪ್ರಾರಂಭಿಸ್ತಾರೆ ಇವರು. ಖಜಾನೆ ಖಾಲಿ ಆಗಲಿಕ್ಕೆ ಒಂದು ಯುದ್ಧಗಳ ಕಾರಣ ಆಗುತ್ತೆ. ಮತ್ತೊಂದು ದುಬಾರಿ ಯೋಜನೆಗಳು. ಓಕೆ, ಮತ್ತೊಂದೇನೆಂದರೆ ಇವ್ರ ಸೈನ್ಯವನ್ನು ನಿರ್ವಹಿಸಲು ಕೂಡ ಇವ್ರ ಹತ್ರ ಹಣ ಇರಲಿಲ್ಲ ಅಥವಾ ಒಂದು ಸಂಪತ್ತಿರಲಿಲ್ಲ. ಇದೊಂದು ಕಾರಣ ಆಯಿತಾ. ಒಂದು ಯುದ್ಧಗಳು ಮತ್ತು ದುಬಾರಿ ಯೋಜನೆಯೇ ಇವರ ಒಂದು ಕಾರಣವಾಗಿತ್ತು ಖಜಾನೆ ಅಥವಾ ಆರ್ಥಿಕ ಬಿಕ್ಕಟ್ಟಿಗೆ. ಆ ನಂತರ ಒಂದು ಸೈನಿಕರೇ ಮುಖ್ಯವಾದವು. ಒಂದು ಸಾಮ್ರಾಜ್ಯವನ್ನು ಕಾಪಾಡಲಿಕ್ಕೆ ಸೈನಿಕರೇ ಮುಖ್ಯವಾದವಂಥವರು. ಸೈನಿಕರನ್ನೇ ಇವರು ಕಾಪಾಡಲಿಕ್ಕೆ ಅಥವಾ ಸೈನಿಕರನ್ನೇ ನಿರ್ವಹಿಸಲಿಕ್ಕೆ ಇವ್ರ ಹತ್ರ ಸಂಪತ್ತಿರಲಿಲ್ಲ. ಸೊ ಎರಡನೇ ಕಾರಣ ಆಯಿತು. ಸೊ ಮೂರನೇ ಕಾರಣ ಅಂದರೆ ಕೃಷಿ ಮತ್ತು ವ್ಯಾಪಾರದ ಒಂದು ಅವನತಿ ಆಗುತ್ತೆ. ಯಾಕಂದರೆ ಇವು ಕೃಷಿ ಮತ್ತು ವ್ಯಾಪಾರಕ್ಕೆ ಅವನತಿ ಹೊಂದಲಿಕ್ಕೆ ಮುಖ್ಯ ಕಾರಣ ಇಲ್ಲೂ ಕೂಡ ಯುದ್ಧ ಮತ್ತು ಅಸ್ಥಿರತೆ ಆಗುತ್ತೆ. ಅಸ್ಥಿರತೆ ಅಂದರೆ ಆ ರಾಜರು ಅಷ್ಟು ಸಮರ್ಥರಾಗಿರಲಿಲ್ಲ. ಒಂದು ನಿರ್ದಿಷ್ಟವಾದಂಥ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಅವರು ಸಮರ್ಥರಾಗಿರಲಿಲ್ಲ. ಸೊ ಇದೊಂದು ಕಾರಣ ಆಗುತ್ತೆ. ಆನಂತರ ಮುಖ್ಯ ಕಾರಣ ಅಂದರೆ ಬಂಗಾಳದಂಥ ಒಂದು ಪ್ರದೇಶ ಏನಿದೆ, ಶ್ರೀಮಂತ ಪ್ರದೇಶ, ಇವತ್ತು ಕೈ ತಪ್ಪಿ ಹೋಗುತ್ತೆ. ಸೊ ಇದು ಮೂರನೇ ಒಂದು ಏನು ಹೇಳ್ತಾರೆ ಪಾಯಿಂಟ್ ಹೇಳ್ಬೋದು ಈ ಆರ್ಥಿಕ ಬಿಕ್ಕಟ್ಟಿಗೆ. ಸೊ ಇದರಿಂದ ಫುಲ್ ಅಂದರೆ ಕಂಪ್ಲೀಟಾಗಿ ಇದು ಕುಸಿತಾ ಹೋಗುತ್ತೆ ಇದಾದ ನಂತರ. ಓಕೆ, ಸೊ ಮುಂದೆ ನೋಡೋಣ. ಓಕೆ, ಸೊ ಇದಾದ ನಂತರ ಪ್ರಾದೇಶಿಕ ದಂಗೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಪ್ರಾದೇಶಿಕ ದಂಗೆಗಳು ಹುಟ್ಕೊಳ್ತವೆ. ಸೊ ಮುಖ್ಯವಾಗಿ ಹೇಳ್ತಾರೆ, ಒಂದು ಹೇಳ್ತೇನೆ ನೋಡಿ, ಏನಂದರೆ ಒಂದು ಸ್ಟ್ರಾಂಗ್ ಇದ್ದಂಥ ಒಂದು ಸಾಮ್ರಾಜ್ಯ ಅದರ ಒಂದು ಅಂತರ್ಕಲಹದಿಂದ, ಒಂದು ದೊರೆಗಳ ಒಂದು ಭ್ರಷ್ಟಾಚಾರದಿಂದ ಹಾಗೂ ಅವರು ಮುಂದೆ ಔರಂಗಜೇಬನ ನಂತರ ಬಂದಂತಹ ದೊರೆಗಳ ಒಂದು ಆಡಳಿತದಲ್ಲಿ ಅಸಮರ್ಥದಿಂದ ಏನು ಸಾಮ್ರಾಜ್ಯ ಕುಸಿತಾ ಹೋಗುತ್ತೆ. ಇದರಿಂದ ಅವರ ಸುತ್ತಮುತ್ತಲಿದ್ದಂತಹ ಬೇರೆ ಸಾಮ್ರಾಜ್ಯಗಳು ಅವು ತಲೆ ಎತ್ತಲಿಕ್ಕೆ ಶುರು ಮಾಡ್ತವೆ. ಓಕೆ, ಫಾರ್ ಎಕ್ಸಾಂಪಲ್ ಇದಾವೆ ಇಲ್ಲಿ. ಓಕೆ, ಸುತ್ತಮುತ್ತಲಿದ್ದಂಥ ಸಾಮ್ರಾಜ್ಯಗಳು ಅವು ಸ್ವತಂತ್ರ ಆಗಿಬಿಡ್ತವೆ. ಓಕೆನಾ. ಸೊ ಯಾರಾದರೂ ನೋಡಿ, ಈಗ ನಮ್ಮನ್ನೇ ನೋಡ್ಕೊಳ್ಳಿ. ಈಗ ನಾವು ಸ್ಟ್ರಾಂಗ್ ಇದ್ದೇವಂದರೆ ನಮ್ಮನ್ನು ನೋಡಿ ಹೆದರ್ತಾರೆ ಇನ್ನೊಬ್ಬರು. ಅಂದರೆ ನೈಬರ್ ಇದ್ದವರು ನಮ್ಮಿಂದ ಹೆದರ್ತಾರೆ. ಓಕೆನಾ. ನಾವೇ ವೀಕ್ ಆಗಿದ್ದೇವೆ, ನಮ್ಮಲ್ಲೇ ಜಗಳವಾಗ್ತಾ ಇದೆ ಡೈಲಿ ಮನೆಯಲ್ಲಿ, ದಿನನಿತ್ಯ ಮನೆಯಲ್ಲಿ ನಾವು ಸರಿಯಾಗಿಲ್ಲ ಮನೆಯಲ್ಲಿ ಅಂದರೆ ನಮ್ಮನ್ನು ಇನ್ನೊಬ್ಬರು ಮಾತಾಡಲಿಕ್ಕೆ ಅಥವಾ ಇನ್ನೊಬ್ಬರು ಬೈಯೋದನ್ನು ಕೂಡ ಶುರು ಮಾಡ್ತಾರೆ. ಸೊ ಇದೇ ಫಾರ್ ಎಕ್ಸಾಂಪಲ್ ಹೇಳಿದೆ, ಇದನ್ನೇ ಅಂದರೆ ಕನೆಕ್ಟ್ ಮಾಡ್ಬೋದು ನೀವು ಯಾವ ಥರ ಇವ್ರ ಸಾಮ್ರಾಜ್ಯದ ಒಂದು ಸಂಪೂರ್ಣ ಅವನತಿಗೆ ಕಾರಣವಾಯಿತು ಅನ್ನೋದನ್ನು. ಓಕೆ, ಅವನತಿ ಅಲ್ಲ, ಬರೀ ಸಂಪೂರ್ಣ ಅವನತಿ. ಸೊ ಇವರು ಮುಂದೆ ಎದ್ದೇಳಲಿಕ್ಕೆ ಸಾಧ್ಯನೇ ಇಲ್ಲ ಆ ಥರ. ಸೊ ಆ ನಂತರ ಏನು ಮಾಡ್ತಾರೆ ಅಂದರೆ ಪ್ರಾದೇಶಿಕ ದಂಗೆಗಳು ಶುರುವಾಗ್ತವೆ. ಯಾಕೆ ಇವರ ಒಂದು ಸಾಮ್ರಾಜ್ಯದ ಸ್ಟೋರಿ ಅಥವಾ ಸಾಮ್ರಾಜ್ಯದ ಒಂದು ಕುಸಿತವನ್ನು ನೋಡಿ ಇವರೇನು ಮಾಡ್ತಾರೆ, ಅವ್ರ ಸುತ್ತಮುತ್ತಲಿದ್ದಂಥ ಬೇರೆ ಸಾಮ್ರಾಜ್ಯಗಳು ತಲೆ ಎತ್ತಲಿಕ್ಕೆ ಶುರುವಾಗ್ತವೆ. ಸೊ ಸಣ್ಣ ಸಾಮ್ರಾಜ್ಯಗಳು ಅಷ್ಟೇ ಪ್ರಬಲವಾದಂಥ ಸಾಮ್ರಾಜ್ಯಗಳು ಸ್ವತಂತ್ರ ಆಗಲಿಕ್ಕೆ ಶುರು ಮಾಡ್ತಾರೆ. ಸೊ ಮರಾಠ ಸಾಮ್ರಾಜ್ಯವು ಹೆಚ್ಚು ಪ್ರಬಲವಾಗಿತ್ತು ಆ ಸಮಯದಲ್ಲಿ. ಮೊಘಲರಿಗೆ ಸಂಘರ್ಷಕ್ಕೆ ಒಳಗಾಯಿತು. ಸೊ ಮೊಘಲರಿಗೆ ಇದೇನು ಸಂಘರ್ಷಕ್ಕೆ ಒಳಗಾಗತ್ತೆ. ಮೊಘಲರ ಮೇಲೆ ಯುದ್ಧವನ್ನು ಸಾರ್ತದೆ ಮರಾಠರು. ಸೊ ಮರಾಠರಿಗೆ ಮುಖ್ಯ ಸ್ಥಾಪಕರು ಯಾರಾಗಿದ್ದು ಶಿವಾಜಿ ಮಹಾರಾಜ್. ಓಕೆ, ಶಿವಾಜಿ ಮಹಾರಾಜ್ ಮರಾಠರ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದರು. ಶಿವಾಜಿ ಮಹಾರಾಜ್ ಒಂದು ಪ್ರಬಲವಾದಂಥ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಸೊ ಇದನ್ನು ಹೊರತುಪಡಿಸಿ ಮತ್ತೆ ಬೇರೆ ಸಾಮ್ರಾಜ್ಯಗಳು ಯಾವಂದರೆ ರಜಪೂತರು, ಸಿಖ್ರು ಮತ್ತು ಪ್ರಾದೇಶಿಕ ಶಕ್ತಿಗಳು ಸ್ವತಂತ್ರಕ್ಕಾಗಿ ಹೋರಾಟ ನಡೆಸ್ತಾ ಇರ್ತವೆ. ಸೊ ಮೊಘಲ ಸಾಮ್ರಾಜ್ಯದ ನಿಯಂತ್ರಣನ ಸಡಿಲಗೊಂಡಿತು. ಸೊ ಆನಂತರ ಮೊಘಲ್ ಸಾಮ್ರಾಜ್ಯದ ನಿಯಂತ್ರಣ ಏನಾಗುತ್ತೆ, ಇವೆಲ್ಲ ಮೊಘಲ್ ಸಾಮ್ರಾಜ್ಯದ ಕೈಯಲ್ಲಿ ಇದ್ದಂಥವು, ಇವ್ರ ನಿಯಂತ್ರಣದಲ್ಲಿ ಇದ್ದಂತಹ ಸಾಮ್ರಾಜ್ಯಗಳು. ಸೊ ಸಿಖ್ರು, ರಜಪೂತರಾಗಿರ್ಬೋದು, ಮರಾಠರಾಗಿರ್ಬೋದು, ಇವರೆಲ್ಲ ಮೊಘಲರ ಒಂದು ನಿಯಂತ್ರಣದಲ್ಲಿ ಇದ್ದಂಥವ್ರು ಮೊದಲಿಗೆ. ಸೊ ಇವರ ಒಂದು ಸಾಮ್ರಾಜ್ಯ ಕುಸಿಯಲು ಯಾವಾಗ ಪ್ರಾರಂಭ ಆಗುತ್ತೆ, ಇಲ್ಲಿಂದ
ಇವರು ಬೇರೆ ಏನು ಸಾಮ್ರಾಜ್ಯಗಳಿದ್ವು ಇವೆಲ್ಲ ಸ್ವತಂತ್ರ ಆಗಲಿಕ್ಕೆ ಶುರು ಮಾಡ್ತವೆ. ಅವುಗಳ ಮೇಲೆ ಯುದ್ಧವನ್ನು ಮಾಡಿ ಇವೆಲ್ಲ ಸ್ವತಂತ್ರರಾಗ್ಬಿಡ್ತಾರೆ. ಪ್ರಬಲ ಒಂದು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ಮುಂದೆ ನೋಡೋಣ. ಓಕೆ, ಸೊ ಇದಾದ ನಂತರ ಅದಷ್ಟು ಸಾಲಿಲ್ಲ. ಓಕೆ, ಇವರು ದುರ್ಬಲವಾದ ನಂತರ ಅಥವಾ ಇವ್ರ ಸಾಮ್ರಾಜ್ಯ ಕುಸಿದ ನಂತರ ಏನು ಸುತ್ತಮುತ್ತಲಿದ್ದಂಥ ರಾಜ್ಯಗಳು ತಲೆ ಎತ್ತಲಿಕ್ಕೆ ಶುರುವಾಗ್ತಾರೆ. ಆ ನಂತರ ಇದು ಹೊರತುಪಡಿಸಿ ವಿದೇಶಿ ಆಕ್ರಮಣಗಳು ಹೆಚ್ಚಾಗತ್ತೆ. ಯಾಕಂದರೆ ಒಂದು ಏನಂದರೆ ಈ ಸಾಮ್ರಾಜ್ಯದ ಅವನತಿ ಆಗ್ತಾ ಇದೆ ಅಂತ ಎಲ್ಲೂ ಏನು ಗೊತ್ತಾದ್ರಲ್ಲ, ಅವ್ರ ಮೇಲೆ ಹಲವಾರು ಒಂದು ಜನರು ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದೇ ಥರ ಆಗಿರೋದು ವಿದೇಶಿ ಆಕ್ರಮಣಗಳು ಶುರು ಆಗುತ್ತೆ. ಏನಂದರೆ ನಾದಿರ್ ಶಾ ಇರಾನಿನ ಆಡಳಿತಗಾರ ನಾದಿರ್ ಶಾ ದೆಹಲಿಯ ಮೇಲೆ ದಾಳಿ ಮಾಡಿ ನಗರವನ್ನು ಲೂಟಿ ಮಾಡಿದನು. ಈ ದಾಳಿಯಿಂದ ಮೊಘಲ್ ಸಾಮ್ರಾಜ್ಯವು ಹೆಚ್ಚು ದುರ್ಬಲಗೊಳ್ತದೆ. ಓಕೆ, ಸೊ ಅದಾದ ನಂತರ ಅಹಮದ್ ಶಾ ಅಬ್ದಾಲಿ, ಇವನು ಆಗಿರ್ತಾನೆ. ಸೊ ಅಬ್ದಾಲಿ ಕೂಡ ದೆಹಲಿ ಮೇಲೆ ಒಂದು ದಾಳಿ ಮಾಡ್ತಾನೆ ಮತ್ತು ಸಂಪತ್ತನ್ನು ಏನು ಮಾಡ್ಕೊಳ್ತಾನೆ, ಲೂಟಿ ಮಾಡಿಕೊಂಡು ಹೋಗ್ತಾನೆ. ಸೊ ಒಬ್ಬನು ನಾದಿರ್ ಶಾ ಒಬ್ಬನು ಮತ್ತು ಅಹಮದ್ ಶಾ ಅಬ್ದಾಲಿ. ಓಕೆ, ಒಂದು ಅಹಮದ್ ಶಾ ಅಬ್ದಾಲಿ ಮತ್ತೊಂದು ನಾದಿರ್ ಶಾ. ಓಕೆ, ಸೊ ಆಡಳಿತಾತ್ಮಕ ಕುಸಿತ ಯಾವ ಥರ ಇದೆ? ಸೊ ಅದಾದ ನಂತರ ಯಾವ ಥರ ಆಡಳಿತಾತ್ಮಕ ಕುಸಿತ ಇದೆ ನೋಡಿರಿ. ಒಂದು ಕೇಂದ್ರೀಕೃತ ಆಡಳಿತ ಮತ್ತು ಕಾನೂನಾತ್ಮಕ ವ್ಯವಸ್ಥೆ ಮತ್ತು ಜಾಗೀರ್ದಾರಿ ಪದ್ಧತಿ ಇರುತ್ತೆ. ಓಕೆ, ಒಂದು ಆಡಳಿತದಲ್ಲಿ ಒಂದು ಜಾಗೀರ್ದಾರಿ ಪದ್ಧತಿ ಕೇಂದ್ರೀಕೃತ ಇರ್ತದೆ. ಒಬ್ಬ ರಾಜ ಇರ್ತಾನೆ ಕೇಂದ್ರೀಕೃತ, ಮತ್ತು ಕಾನೂನಾತ್ಮಕ ಸುವ್ಯವಸ್ಥೆ, ಇವೆಲ್ಲ ಕಾನೂನಾತ್ಮಕ ಸುವ್ಯವಸ್ಥೆಗಳು, ಮತ್ತೊಂದು ಜಾಗೀರ್ದಾರಿ ಪದ್ಧತಿ, ಇವೆಲ್ಲ ಜಾಗೀರ್ದಾರಿ ಪದ್ಧತಿ ಅಂತ ಹೇಳ್ಬೋದು. ಸೊ ಇಲ್ಲೊಂದು ನಾನು ಇಮೇಜನ್ನು ಕೊಟ್ಟಿದ್ದೇನೆ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕಷ್ಟೇ. ಸೊ ಇದಕ್ಕೆ ಬೇರೆ ಇಮೇಜ್ ನಂಗೆ ಸಿಗಲಿಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಲ್ಲೆಲ್ಲ ಬುಕ್ ಇದೆ ಅಲ್ವಾ, ಸೊ ಕಾಣ್ತಿದಿರಬೇಕು ಬುಕ್ಕು. ಸೊ ಇದು ಆಡಳಿತಕ್ಕೆ ಇದು ಕಾನೂನಕ್ಕೆ ಸಂಬಂಧಪಟ್ಟಂತ ಅಂತ ಅಂದ್ಕೊಳ್ಳಿ. ಸೊ ಇವನು ರಾಜ, ಸೊ ಪೂರಾ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾನೆ. ಸೊ ಇದೆಲ್ಲ ಜಾಗೀರ್ದಾರಿ ಪದ್ಧತಿ ಅಂತ. ಓಕೆ, ಸೊ ಮೊಘಲ್ ಸಾಮ್ರಾಜ್ಯದ ಕೇಂದ್ರೀಕೃತ ಆಡಳಿತ ಸುವ್ಯವಸ್ಥೆ ದುರ್ಬಲಗೊಳ್ಳುತ್ತದೆ. ಸೊ ಪ್ರಾದೇಶಿಕ ಅಧಿಕಾರಿಗಳು ಹೆಚ್ಚು ಸ್ವಾಯತ್ತತೆಯನ್ನು ಪಡೆದುಕೊಂಡು ಮತ್ತು ಕೇಂದ್ರ ಸರ್ಕಾರದ ನಿಯಂತ್ರಣದಿಂದ ಹೊರಬಂದವು. ಈ ಪ್ರಾದೇಶಿಕ ಅಧಿಕಾರಿಗಳಿಂದಾವೆ. ಪ್ರಾದೇಶಿಕ ಅಂದರೆ ಅಲ್ಲಿದ್ದಂತಹ ಅಧಿಕಾರಿಗಳಿದ್ದಾರೆ. ಇವೆಲ್ಲ ಕೇಂದ್ರೀಕೃತ ಅಂದರೆ ರಾಜ್ಯನ ಒಂದು ನಿಯಂತ್ರಣದಿಂದ ಹೊರಗೆ ಬರಲಿಕ್ಕೆ ಶುರು ಮಾಡ್ತವೆ. ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಲ್ವಾ? ಮೊಘಲ್ ಸಾಮ್ರಾಜ್ಯ ಕೇಂದ್ರೀಕೃತ ಆಡಳಿತ ದುರ್ಬಲಗೊಳ್ತದೆ. ವ್ಯವಸ್ಥೆ ಚೆನ್ನಾಗಿದ್ದಂಥ ವ್ಯವಸ್ಥೆ ಅದೇನು ದುರ್ಬಲಗೊಳ್ಳಲಿಕ್ಕೆ ಶುರು ಆಗತ್ತೆ. ಆ ನಂತರ ಇವರೇನು ಅಧಿಕಾರಿಗಳಿದ್ರು, ಓಕೆ, ಪ್ರಾದೇಶಿಕ ಅಧಿಕಾರಿಗಳೇನಿದ್ವು, ಈ ಅಧಿಕಾರಿಗಳು ಇವರಿಂದ ಹೊರಗೆ ಬಂದು ಬೇರೆ ಒಂದು ಸ್ವತಂತ್ರ ರಾಜರಾಗಲಿಕ್ಕೆ ಶುರು ಮಾಡ್ತಾರೆ. ಬೇರೆ ಒಂದು ಸ್ವತಂತ್ರ ರಾಜ ಅಥವಾ ಬೇರೆ ಒಂದು ಅವರಿಂದ ಸ್ವತಂತ್ರ ಆಗಲಿಕ್ಕೆ ಇವರು ಶುರುವನ್ನು ಮಾಡ್ತಾರೆ. ಅಥವಾ ಈ ರಾಜರ ಕೈಯಿಂದ ನಿಯಂತ್ರಣದಿಂದ ಹೊರಗೆ ಬರಲಿಕ್ಕೆ ಶುರು ಆಗ್ತಾರೆ. ಸೊ ಅದಾನಂತರ ಕಾನೂನು ಮತ್ತು ಸುವ್ಯವಸ್ಥೆ. ಓಕೆ, ಕಾನೂನು ಮತ್ತು ಸುವ್ಯವಸ್ಥೆ ಕುಸಿತ ಹೋಗುತ್ತೆ. ಇದು ಅಸ್ಥಿರತೆಗೆ ಕಾರಣವಾಯಿತು ಮತ್ತು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಕಾನೂನು ಏನಿದೆ, ಈ ಸುವ್ಯವಸ್ಥೆ ಕುಸಿತು ಯಾವಾಗ ಸೊ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಅಂದ್ಕೊಳ್ಳಿ. ಸೊ ದೇಶದಲ್ಲಿ ಯಾವಾಗ ಕಾನೂನು ಸುವ್ಯವಸ್ಥೆ ಏನು ಕುಸಿತದೆ, ಆ ದೇಶ ಉದ್ಧಾರ ಆಗಲಿಕ್ಕಂತೂ ಸಾಧ್ಯನೇ ಇಲ್ಲ. ಯಾಕಂದರೆ ಹಲವಾರು ಕಲಹಗಳು ಹುಟ್ಕೊಳ್ತವೆ, ಹಲವಾರು ಅನ್ಯಾಯಗಳು ಶುರು ಆಗ್ತವೆ. ಸೊ ಅಂದರೆ ಟೋಟಲ್ ಹೇಳೋದಾದರೆ ಆ ಒಂದು ರಾಜ್ಯದ ಒಂದು ಏನು ಹೇಳ್ತಾರೆ, ಅಸ್ಥಿರತೆಯೇ ಹೆಚ್ಚು ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ರಾಜ್ಯವನ್ನು ಸ್ಥಿರವಾಗಿ ಇಡಲಿಕ್ಕೆ ಮುಖ್ಯ ಕಾರಣ ಎಂದರೆ ಒಂದು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು ಅಂತ. ಸೊ ಹಾಗಾಗಿ ನಾವು ನಮ್ಮ ದೇಶದಲ್ಲಿ ಒಂದು ಕಾನ್ಸ್ಟಿಟ್ಯೂಷನನ್ನು ಅಷ್ಟೇ ಇಂಪಾರ್ಟೆಂಟ್ ಕೊಡ್ತೇವೆ. ಹಾಗಾಗಿ ನಮ್ಮ ಕಾನೂನಿದೆ, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ನಾವು ಕೋರ್ಟ್ ಆಗಿರ್ಬೋದು, ಲಾ ಏನಿದೆ ಆ ಲಾಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೇವೆ. ಪ್ರತಿಯೊಂದಾಗಿರ್ಬೋದು ಅದು ಕಾನ್ಸ್ಟಿಟ್ಯೂಷನಲ್ಲಿ ಬರೆದಂತಹ ಒಂದು ಆರ್ಟಿಕಲ್ ಮುಖಾಂತರವೇ ನಾವು ಮುಂದೆ ಅಂದರೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತೇವೆ ನಾವು ಅಲ್ವಾ. ಯಾಕಂದರೆ ಕಾನೂನು ಇದೆ, ನಮಗೆ ಕೊಟ್ಟಂಥ ಒಂದು ಕಾನೂನುಗಳು. ಹಾಗಾಗಿ ಕಾನೂನು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮುಂದೆ ನಾವು ಏನೋ ಒಂದು ಅನ್ಯಾಯ ಆದರೂ ಕೂಡ ಕಾಪಾಡೋದೇ ಕಾನೂನು
ಹೌದಲ್ವಾ? ಹಾಗಾಗಿ ಕಾನೂನಿನ ಒಂದು ಸುವ್ಯವಸ್ಥೆ ಸರಿಯಾಗಿಲ್ಲ ಅಂದರೆ ಅದು ಸಾಮ್ರಾಜ್ಯದ ಸಂಪೂರ್ಣವಾಗಿ ಅದು ದುರ್ಬಲಗೊಳ್ಳಲಿಕ್ಕೆ ಅದು ಗ್ಯಾರಂಟಿ ಇದ್ದಂಗೆಯ. ಸೊ ಮುಂದೆ ಮತ್ತೊಂದೇನೆಂದರೆ ಜಾಗೀರ್ದಾರಿ ಪದ್ಧತಿ. ಜಾಗೀರ್ದಾರಿ ಪದ್ಧತಿಯ ದುರುಪಯೋಗದಿಂದಾಗಿ ಪ್ರಾದೇಶಿಕ ಅಧಿಕಾರಿಗಳು ಹೆಚ್ಚು ಶಕ್ತಿಯನ್ನು ಪಡೆದುಕೊಂಡು ಮತ್ತು ಸಾಮ್ರಾಜ್ಯದ ಮೇಲೆ ನಿಯಂತ್ರಣ ಕಳೆದುಕೊಳ್ತವೆ. ಓಕೆ, ಏನು ಸಾಮ್ರಾಜ್ಯದ ಮೇಲೆ ನಿಯಂತ್ರಣ ಕಳೆದುಕೊಳ್ತಾವೆ. ಈ ಜಾಗೀರ್ದಾರಿ ಪದ್ಧತಿ ಹೇಳ್ದೇವಲ್ಲ, ಇವು ಅಧಿಕಾರಿಗಳು, ಓಕೆ, ಬೇರೆ ಅಧಿಕಾರಿಗಳು ಇರ್ತಾವೆ, ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ತಾವೆ. ಅಂದರೆ ಇವರು ಒಂದು ನಿಯಂತ್ರಣದಿಂದ ಹೊರಗೆ ಬಂದು ಇವರು ಹೆಚ್ಚು ಸ್ವತಂತ್ರವಾಗಿಬಿಡ್ತಾವೆ ಇವು. ಓಕೆ, ಸೊ ಸ್ವತಂತ್ರನಾಗಿ ಜಾಗೀರ್ದಾರಿ ಪದ್ಧತಿ ಕೂಡ ಇದಕ್ಕೆ ಕಾರಣವಾಗ್ತಾಯಿದೆ. ಸೊ ನೋಡಿ, ಇವರಿಗೆ ಲಾಸ್ಟಿಗೆ ಒಬ್ಬಂಟಿಯಾಗಿ ಬಿಟ್ಬಿಡ್ತಾರೆ. ಆ ಥರ ನಡೀತಾ ಇದೆಯಲ್ಲ ಒಂದು ಸ್ಟೋರಿ. ಓಕೆ, ಒಂದು ಕೇಂದ್ರೀಕೃತ ಆಡಳಿತ ಕೂಡ ಕುಸಿತ ಹೋಗುತ್ತೆ, ಆಮೇಲೆ ಕಾನೂನು ಸುವ್ಯವಸ್ಥೆನೂ ಹೋಗ್ಬಿಡುತ್ತೆ, ಆಮೇಲೆ ಜಾಗೀರ್ದಾರಿ ಪದ್ಧತಿಯ ಅಧಿಕಾರಿಗಳು ಅವರು ಕೂಡ ಹೊರಗೆ ಬಂದುಬಿಡ್ತಾರೆ, ಸ್ವತಂತ್ರ ಆಗಿಬಿಡ್ತಾರೆ. ಸೊ ಟೋಟಲಾಗಿ ಹೇಳಿದರೆ ಕೊನೆಯಲ್ಲಿ ಯಾರೂ ಇಲ್ಲಪ್ಪ, ಒಬ್ಬರೇ ಇದ್ದೇವೆ ಅಂತ ಅಂದ್ಕೊಳ್ಬೇಕು. ಆ ಥರ ಇವರು ಒಂದು ಸಿಚುವೇಶನ್ ನಡೀತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಆ ನಂತರ ಅಷ್ಟು ಸಾಲದು. ಓಕೆ, ಆಮೇಲೆ ಏನು ಬ್ರಿಟಿಷರು ಬರ್ತಾರೆ. ಸೊ ಹೊರಗಡೆಯಿಂದ ಬಂದಂಥ ವಿದೇಶಿ ದಂಗೆಗಳು ಆದವು. ಆಮೇಲೆ ಅಲ್ಲಿ ಸಾಮ್ರಾಜ್ಯದಲ್ಲಿದ್ದಂಥ ಏನು ಕಾನೂನು ಸುವ್ಯವಸ್ಥೆನೂ ಹೋಯಿತು. ಆನಂತರ ಜಾಗೀರ್ದಾರಿ ಪದ್ಧತಿ ಏನು ಅಧಿಕಾರಿ ಅವರು ಕೂಡ ಹೊರಗೆ ಬಂದರು. ಹಾಗೂ ಅದು ಸಾಲದು ಅಂತ ಕೊನೆಗೆ ಬರ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಗಮನ ಈ ಒಂದು ಸಾಮ್ರಾಜ್ಯದಲ್ಲಿ ಆಗತ್ತೆ. ಸೊ ನೋಡೋಣ, ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನೆಲ್ಲ ಈ ಸಾಮ್ರಾಜ್ಯದಲ್ಲಿ ಮಾಡಿತ್ತು ಅಂತ. ಭಾರತ ನೆಪದಲ್ಲಿ ಭಾರತಕ್ಕೆ ಬಂದಿದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಬಂದಿತ್ತಲ್ವಾ. ವ್ಯಾಪಾರದ ನೆಪದಲ್ಲಿ ಬಂದಿತ್ತು. ಅತಿ ಶೀಘ್ರವಾಗಿ ರಾಜಕೀಯ ವ್ಯವಸ್ಥೆಯನ್ನು ಆನಂತರ ಪಡ್ಕೊಳ್ತದೆ ಇದು. ಓಕೆ, ಹಲವಾರು ರಾಜ್ಯರ ಒಂದು ಏನು ಹೇಳ್ಬೋದು, ಕುತಂತ್ರನೂ ಹೇಳ್ಬೋದು. ಕುತಂತ್ರವಾಗಿ ಅಥವಾ ಹಲವಾರು ರಾಜ್ಯಗಳು ಇವ್ರ ಜೊತೆಗೆ ಏನು ಮಾಡ್ತಾರೆ, ಕೈ ಜೋಡಿಸ್ಕೊಬಿಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಬ್ಯಾಟಲ್ ಆಫ್ ಪ್ಲಾಸಿ ಏನಂದರೆ, ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಸಿರಾಜುದ್ದೌಲನಿಗೆ ಮೋಸ ಮಾಡಿ ಮತ್ತೊಬ್ಬನು ಬಂದು ಇವರಿಗೆ ಸಾಥ್ ಕೊಡ್ತಾನೆ. ಹಾಗಾಗಿ ಇವರು ಹಂತವಾಗಿ ರಾಜಕೀಯದಲ್ಲಿ ಪ್ರವೇಶವನ್ನು ಪಡ್ಕೊಳ್ತಾರೆ. ಸೊ ಮೊಘಲ್ ಸಾಮ್ರಾಜ್ಯದ ಮೇಲೆ ಹೆಚ್ಚು ಪ್ರಭಾವ ಇದು ಕೂಡ ಬೀರುತ್ತೆ. ಸೊ ರಾಜಕೀಯ ಹಸ್ತಕ್ಷೇಪ ಇವ್ರದ್ದು. ಬ್ರಿಟಿಷರು ಮೊಘಲ್ ಸಾಮ್ರಾಜ್ಯದಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಲು ಪ್ರಾರಂಭಿಸ್ತಾರೆ. ಸೊ ಇವ್ರ ಪ್ರಭಾವವನ್ನು ಹೆಚ್ಚು ಮಾಡ್ಕೊಳ್ತಾರೆ. ಆಮೇಲೆ ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿಕೆ ಶುರು ಮಾಡ್ತಾರೆ. ಸೊ 1857ರ ದಂಗೆಯು ಬ್ರಿಟಿಷರ ವಿರುದ್ಧದ ದಂಗೆ ಆಗಿತ್ತು. ಓಕೆ, ಈ ದಂಗೆ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ನಾವು ಮತ್ತೆ ಮುಂದೆ. ಸೊ ಈ 1857 ದಂಗೆ ಇದು ಮಹತ್ವವಾದಂಥ ದಂಗೆ. ಓಕೆ, ಅದು ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಯುದ್ಧ ಇದು. ಸೊ ಈ ದಂಗೆ ಕೂಡ ಏನಾಗುತ್ತೆ, ಬ್ರಿಟಿಷರ ವಿರುದ್ಧ ಆದಂಥ ದಂಗೆ ಇದು ಮೊಘಲ್ ಸಾಮ್ರಾಜ್ಯದ ಅಂತ್ಯಕ್ಕೆ ಇದು ಕಾರಣವಾಗುತ್ತೆ. ಸೊ ಯಾವೆಲ್ಲ ಕಾರಣ ಆಗಿದ್ವು ಮುಂದೆ ಇದಕ್ಕೆ ನೋಡ್ತಾ ಹೋಗೋಣ. ಸೊ ಕೊನೆಯದಾಗಿ ಕಂಕ್ಲೂಷನ್ ಹೇಳೋದೇನೆಂದರೆ, ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಮುಖ್ಯ ಕಾರಣವಾಗಿದ್ದು ದುರ್ಬಲ ಉತ್ತರಾಧಿಕಾರಿಗಳಾಗಿದ್ದರು. ನಂತರ ಆರ್ಥಿಕ ಬಿಕ್ಕಟ್ಟು, ಪ್ರಾದೇಶಿಕ ದಂಗೆಗಳು, ವಿದೇಶಿ ಆಕ್ರಮಣಗಳು ಮತ್ತು ಆಡಳಿತಾತ್ಮಕ ಕುಸಿತ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಭಾವ ಹೆಚ್ಚಾಗಿದ್ದು ಇದಕ್ಕೆ ಮುಖ್ಯ ಕಾರಣವಾಗಿತ್ತು. ಓಕೆ, ಸೊ ಇದಾದ ನಂತರ ಅಂತಿಮವಾಗಿ ಕುಸಿತಕ್ಕೆ ಕಾರಣ ಏನಂದರೆ, ಮೊಘಲ್ ಸಾಮ್ರಾಜ್ಯದ ಅವನತಿಯ ಭಾರತೀಯ ಇತಿಹಾಸದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಈ ಬ್ರಿಟಿಷರ ಆಳ್ವಿಕೆಯ ಹಾದಿಯಲ್ಲಿ ಮಾಡಿಕೊಟ್ಟಂತಹ ಈ ಘಟನೆಗಳಿಂದ ನಾವು ಉತ್ತರಾಧಿಕಾರದ ಪ್ರಾಮುಖ್ಯತೆ, ಅಸ್ಥಿರತೆ, ಆಡಳಿತದ ಪರಿಣಾಮಕಾರಿ ವಿದೇಶಿ ಶಕ್ತಿಗಳ ಪ್ರಭಾವವನ್ನು ಎದುರಿಸುವಲ್ಲಿ ಸಮನ್ವಯ ಅಗತ್ಯದ ಬಗ್ಗೆ ಈ ಒಂದು ಟಾಪಿಕಿಂದ ನಾವು ಕಲಿತೆವು. ಓಕೆ, ಸೊ ಇಷ್ಟು ಈ ಒಂದು ಏನು ಮೊಘಲರ ಅವನತಿಗೆ ಕಾರಣವಾದಂತಹ ಮಹತ್ವಪೂರ್ಣವಾದಂತಹ ಒಂದು ಪಾಯಿಂಟ್ಸ್ಗಳು ಮೊಘಲರ ಸಾಮ್ರಾಜ್ಯದ ಅವನತಿ. ಸೊ ಇವತ್ತದು ಈ ವಿಡಿಯೋದಲ್ಲಿ ಮುಗೀತು. ಸೊ ನೆಕ್ಸ್ಟ್ ಪೇಜನ್ನು ಅಥವಾ ನೆಕ್ಸ್ಟ್ ಟಾಪಿಕನ್ನು ನೋಡೋಣ. ವಿಪಿನ್ ಚಂದ್ರ ಬುಕ್ಕಲ್ಲಿ ಯಾವ ಟಾಪಿಕ್ ಇದೆ, ಸೊ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿತಾ ಹೋಗ್ತೇವೆ. ಸೊ ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾಕಂದರೆ ಯಾರಿಗೆಲ್ಲ ಯೂಸ್ ಆಗ್ಬೋದು, ಯಾರಿಗೆಲ್ಲ ಎಕ್ಸಾಮ್ ಮಾಡ್ತೀರಾ ಅವರಿಗೆಲ್ಲ ಯೂಸ್ ಆಗ್ಬೋದು, ಅವರಿಗೆಲ್ಲ ಶೇರ್ ಮಾಡಿ. ಮತ್ತು ಟೇಕ್ ಕೇರ್ ದೆನ್, ಬಾಯ್.